ಕನ್ನಡ ವಾಹಿನಿಗೆ ಸ್ವಾಗತ. ಬಿಸಿಲಿನ ಹೊಡೆತಕ್ಕೆ ರಸ್ತೆಯ ಡಾಂಬರ್ ವಾಹನಗಳ ಟೈರ್ಗೆ ಅಂಟಿಕೊಳ್ಳುತ್ತಿವೆ. ಸಿಗ್ನಲ್ಗಳು ಮುದುಡಿ ಹೋಗುತ್ತಿವೆ. ರೈಲ್ವೆ ಹಳಿಗಳು ಕರಗಿವೆ. ಸ್ಟವ್ ಹಚ್ಚದೆ ಜನರು ಆಮ್ಲೆಟ್ ಮಾಡುತ್ತಿದ್ದಾರೆ. ಹಾಗಂತ ಗ್ಯಾಸ್ ಬೆಲೆ ಜಾಸ್ತಿ ಆಯಿತು ಅಂತ ಅವರು ಹೀಗೆ ಮಾಡುತ್ತಿಲ್ಲ. ಬದಲಾಗಿ ಬಿಸಿಲು ಎಷ್ಟು ಸುಡುತ್ತಿದೆ ಎಂಬುದನ್ನು ಜನರಿಗೆ ತೋರಿಸಿಕೊಡಲು ಎಸಿನೇ ನೋಡದೇ ಇದ್ದವರು ಸ್ಕೂಲು, ಕಾಲೇಜು, ಮನೆಗಳಲ್ಲಿ ಎಸಿ ಹಾಕಿಸಲು ಆರಂಭಿಸುತ್ತಿದ್ದಾರೆ. ಪ್ರತಿಪಕ್ಷಗಳು ಎಸಿ ಹಾಕಿಸಲು ಸಬ್ಸಿಡಿ ಕೊಡಿ, ಜನರಿಗೆ ಉಚಿತವಾಗಿ ಎಸಿಗಳನ್ನು ಹಂಚಿ ಎಂದು ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ಅಯ್ಯೋ, ಇದು ನಾನು ಯಾವುದೋ ಅನ್ಯಗ್ರಹದ ಸ್ಥಿತಿಯನ್ನು ಬಣ್ಣಿಸುತ್ತಿಲ್ಲ. ಬದಲಾಗಿ ಭೂಮಿಯ ಮೇಲಿನ ಸ್ವರ್ಗ, ವರ್ಷದ ಬಹುತೇಕ ದಿನಗಳು ಚಳಿಗಾಲದಂತೆ ಭಾಸವಾಗುವ ಯುರೋಪ್ ದೇಶಗಳ ಸ್ಥಿತಿ ಬಗ್ಗೆ ಹೇಳುತ್ತಿದ್ದೇನೆ. ಹೌದು, ಯುರೋಪ್ನಲ್ಲಿ ಬಿಸಿಲಿನ ಹೊಡೆತ ಎಷ್ಟು ಭೀಕರವಾಗಿದೆ ಎಂದರೆ ಜನರು ಮನೆಯಲ್ಲಿ ಇರಲು ಆಗದೆ, ಹೊರಗೆ ಬರಲು ಆಗದೆ ಪರಿತಪಿಸುತ್ತಿದ್ದಾರೆ. ಬಿಸಿಲಿನ ಹೊಡೆತ ಎಷ್ಟು ಭೀಕರವಾಗಿದೆ ಎಂದರೆ ಫ್ರಾನ್ಸ್ ಸೇರಿದಂತೆ ವಿವಿಧ ದೇಶಗಳಲ್ಲಿ ಸುಮಾರು 1500ಕ್ಕೂ ಅಧಿಕ ಮಂದಿ ಜೀವ ತೆತ್ತಿದ್ದಾರೆ. ಅಷ್ಟೆಲ್ಲ ಬಿಸಿಲಿನಿಂದ ತತ್ತರಿಸುತ್ತಿದ್ದರೂ ಜನರು ಭಾರತಕ್ಕೆ ಹೋಲಿಸಿದರೆ ನಾವೇ ವಾಸಿ ಎಂದು ಬೆರಳು ತೋರಿಸಿ ಸಮಾಧಾನ ಪಡುತ್ತಿದ್ದಾರೆ. ಇವರು ಹೀಗೆ ನೋವಿನಲ್ಲೂ ಆಡಿಕೊಳ್ಳುತ್ತಿದ್ದಾರೆ ಎಂದರೆ ನಮ್ಮ ದೇಶದ ಪರಿಸ್ಥಿತಿ ವಿದೇಶಗಳಲ್ಲಿ ಯಾವ ಚಿಂತನೆ ಇರಬಹುದು ಎಂದು ನೀವೇ ಊಹಿಸಿ. ಹೌದು, ಹವಾಮಾನ ವೈಪರೀತ್ಯದಿಂದ ಜಗತ್ತು ತತ್ತರಿಸುತ್ತಿದೆ. ಭಾರತದಲ್ಲಿ ಎಲ್ ನೀನೋ ಪರಿಣಾಮದಿಂದ ಮಳೆ ಮರೀಚಿಕೆಯಾಗಿದ್ದು ಭೀಕರ ಬರಗಾಲ ಪರಿಸ್ಥಿತಿ ಆವರಿಸಿದೆ. ಮತ್ತೊಂದೆಡೆ ಬಹುತೇಕ ಚಳಿಯನ್ನೇ ನೋಡುತ್ತಿದ್ದ ಯುರೋಪಿಯನರು ಇದೀಗ ಬಿಸಿಲಿನ ಅನುಭವ ಪಡೆಯುತ್ತಿದ್ದಾರೆ. 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಇದ್ದರೂ ಜನರು ತತ್ತರಿಸುತ್ತಿದ್ದಾರೆ. ಬಿಸಿಲಿನ ಕಿರಣಗಳ ಮೇಲೆ ಯಮ ಸವಾರಿ ಮಾಡುತ್ತಿರುವಂತೆ ಭಾಸವಾಗುತ್ತಿದೆ. ಕಳೆದ 1 ವಾರದಿಂದ ಯುರೋಪಿನಾದ್ಯಂತ ಬಿಸಿಗಾಳಿ ಆತಂಕ ಸೃಷ್ಟಿಸಿದೆ. ಜರ್ಮನಿಯಲ್ಲಿ 47.7 ಡಿಗ್ರಿ ಸೆಲ್ಸಿಯಸ್, ಪೋಲೆಂಡ್ನಲ್ಲಿ 40.5 ಡಿಗ್ರಿ ಸೆಲ್ಸಿಯಸ್ ಹಾಗೂ ಚೆಕ್ ಗಣರಾಜ್ಯದಲ್ಲಿ 41.1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಜೂನ್ 21ರಿಂದ ಬಿಸಿಗಾಳಿಯಿಂದಾಗಿ ಇಲ್ಲಿಯವರೆಗೆ ಸುಮಾರು 1200ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ. ಯುರೋಪ್ ವಿಶ್ವದಲ್ಲಿ ಅತಿ ವೇಗವಾಗಿ ಬಿಸಿಯಾಗುತ್ತಿರುವ ಖಂಡವಾಗಿದ್ದು ಜಾಗತಿಕ ಸರಾಸರಿಗಿಂತ ಸುಮಾರು 2 ಪಟ್ಟು ವೇಗದಲ್ಲಿ ತಾಪಮಾನ ಏರುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಸಿದೆ. ಹಾಗಾದರೆ ಈ ಬಾರಿಯ ಬಿಸಿಲಿಗೆ ಕಾರಣವೇನು? ಯುರೋಪ್ ಖಂಡವನ್ನು ಬಾಧಿಸುತ್ತಿರುವುದು ಏಕೆ? ಯುರೋಪ್ ಖಂಡ ಹೀಟ್ ಡೂಮ್ಗಳಾಗಿ ಸಿಲುಕಲು ಕಾರಣವೇನು ಎಂಬ ಪ್ರಶ್ನೆಗಳು ಜನರನ್ನು ಕಾಡತೊಡಗಿದೆ. ಅಷ್ಟಕ್ಕೂ ಹೀಟ್ ಡೂಮ್ ಎಂದರೇನು? ಎಲ್ ನೀನೋಗೂ ಇದಕ್ಕೂ ಏನು ಸಂಬಂಧ ಎಂಬ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ. ಒಂದು ಪ್ರದೇಶದಲ್ಲಿ ಸಾಮಾನ್ಯಕ್ಕಿಂತ ಹಲವು ಡಿಗ್ರಿ ಉಷ್ಣಾಂಶ 3 ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲ ಸತತವಾಗಿ ಮುಂದುವರಿದರೆ ಅದನ್ನು ಬಿಸಿಗಾಳಿ ಎಂದು ಕರೆಯಲಾಗುತ್ತದೆ. ಹಗಲಿನಷ್ಟೇ ಅಲ್ಲ, ರಾತ್ರಿಯ ತಾಪಮಾನವೂ ಹೆಚ್ಚಾಗುತ್ತಿರುವುದರಿಂದ ದೇಹಕ್ಕೆ ತಂಪಾಗುವ ಅವಕಾಶ ಸಿಗುತ್ತಿಲ್ಲ. ಇದರಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ವಯೋವೃದ್ಧರು, ಅನಾರೋಗ್ಯಕ್ಕೆ ಒಳಗಾದವರು, ದುರ್ಬಲರು ಪ್ರಾಣ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತಿದೆ. ಇಷ್ಟಕ್ಕೂ ಹೀಟ್ ಡೂಮ್ ಎಂದರೆ ಒಂದು ಪಾತ್ರೆಯ ಮೇಲೆ ಮುಚ್ಚಳದಂತೆ ಊಹಿಸಬಹುದು. ನಮ್ಮ ಮನೆಯಲ್ಲಿ ದೋಸೆ, ಇಡ್ಲಿ ಮಾಡುವಾಗ ಹಬೆ ಹೊರಗೆ ಹೋಗದಂತೆ ಬಟ್ಟಲು ಆಕೃತಿಯ ಮುಚ್ಚಳ ಮುಚ್ಚುತ್ತೇವೆಯಲ್ಲ, ಆ ರೀತಿ. ಸಾಮಾನ್ಯವಾಗಿ ನೆಲೆ ಬಿಸಿಯಾದಾಗ ಬಿಸಿಗಾಳಿ ಮೇಲಕ್ಕೆ ಏರುತ್ತದೆ. ಆದರೆ ಹೀಟ್ ಡೂಮ್ ಉಂಟಾದಾಗ ವಾತಾವರಣದ ಮೇಲ್ಭಾಗದಲ್ಲಿ ಅಧಿಕ ಒತ್ತಡದ ಗಾಳಿಯ ಪದರ ಒಂದು ಮುಚ್ಚಳದಂತೆ ರೂಪುಗೊಳ್ಳುತ್ತದೆ. ಇದರಿಂದ ಬಿಸಿಗಾಳಿ ಮೇಲಕ್ಕೆ ಹೋಗಲಾಗದೆ ಅದೇ ಪ್ರದೇಶದಲ್ಲಿ ಸಿಕ್ಕಿಕೊಳ್ಳುತ್ತದೆ. ಇದರಿಂದ ಮೋಡಗಳು ರೂಪುಗೊಳ್ಳುವುದಿಲ್ಲ, ಮಳೆಯೂ ಬರುವುದಿಲ್ಲ. ಹೀಗಾಗಿ ಸೂರ್ಯನ ಕಿರಣಗಳು ದಿನವಿಡೀ ನೇರವಾಗಿ ನೆಲವನ್ನು ಬಿಸಿ ಮಾಡುತ್ತದೆ. ಪ್ರತಿದಿನ ಬಿಸಿ ಹೊರಹೋಗದೆ ಮತ್ತೆ ಮತ್ತೆ ಸೇರಿಕೊಳ್ಳುವುದರಿಂದ ಉಷ್ಣಾಂಶ ನಿರಂತರವಾಗಿ ಏರುತ್ತಲೇ ಹೋಗುತ್ತದೆ. ಇನ್ನು ಹವಾಮಾನ ಬದಲಾವಣೆಯೂ ಈ ಬಿಸಿಗಾಳಿಗೆ ಪ್ರಮುಖ ಕಾರಣವಾಗಿದೆ. ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು ಸೇರಿದಂತೆ ಪಳೆಯುಳಿಕೆ ಇಂಧನಗಳ ಅತಿಯಾದ ಬಳಕೆಯಿಂದ ವಾತಾವರಣದಲ್ಲಿ ಹಸಿರುಮನೆ ಅನಿಲಗಳು ಹೆಚ್ಚುತ್ತಿವೆ. ಇದರಿಂದ ಭೂಮಿಯ ಒಟ್ಟಾರೆ ತಾಪಮಾನ ಏರುತ್ತಿದೆ. ಪರಿಣಾಮ ಹಿಂದೆ ಅಪರೂಪಕ್ಕೆ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದ ತೀವ್ರ ಬಿಸಿಗಾಳಿ ಈಗ ಪದೇ ಪದೇ ಕಾಣಿಸಿಕೊಳ್ಳುತ್ತಿವೆ. ಅವುಗಳ ತೀವ್ರತೆ ಹಾಗೂ ಅವಧಿಯ ಪ್ರಮಾಣವೂ ಹೆಚ್ಚುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ವಿಶ್ವ ಹವಾಮಾನ ಸಂಸ್ಥೆ ವಿಶ್ಲೇಷಿಸಿದೆ. ಈ ಬಾರಿ ಮೆಡಿಟೇರಿಯನ್ ಸಮುದ್ರದ ಮೇಲ್ಮೈ ತಾಪಮಾನವು ಸಾಮಾನ್ಯಕ್ಕಿಂತ ಹೆಚ್ಚಾಗಿದೆ. ಇದರಿಂದ ಸುತ್ತಮುತ್ತಲ ಪ್ರದೇಶಗಳ ವಾತಾವರಣ ಇನ್ನಷ್ಟು ಬೆಚ್ಚಗಾಗಲು ಕಾರಣವಾಗಿದೆ. ಈ ರೀತಿಯ ದಿಢೀರ್ ಹವಾಮಾನ ವೈಪರೀತ್ಯಕ್ಕೆ ಎಲ್ ನೀನೋ ಕಾರಣವೇ? ಅಂದರೆ ನೇರ ಕಾರಣವಲ್ಲ ಎಂದೇ ಹೇಳಬಹುದು. ಎಲ್ ನೀನೋ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವ ಸಹಜ ಹವಾಮಾನ ವಿದ್ಯಮಾನ ಇದಾಗಿದೆ. ಇದು ವಿಶ್ವದ ಹಲವು ಭಾಗಗಳ ಹವಾಮಾನದ ಮೇಲೆ ಪರಿಣಾಮ ಬೀರುತ್ತದೆ. ಎಲ್ ನೀನೋ ಜಗತ್ತಿನ ಹಲವು ಭಾಗಗಳ ಮೇಲೆ ಹವಾಮಾನ ಪರಿಣಾಮ ಬೀರುವ ಸಹಜ ವಿದ್ಯಮಾನ ಇದಾಗಿದೆ.
2023-24ರಲ್ಲಿ ಸಂಭವಿಸಿದ ಪ್ರಬಲ ಎಲ್ ನೀನೋ ಜಾಗತಿಕ ತಾಪಮಾನವನ್ನು ಹೆಚ್ಚಿಸಲು ನೇರವಾಗಿತ್ತು. ಅದರ ಪರಿಣಾಮ ಇನ್ನೂ ಸಂಪೂರ್ಣವಾಗಿ ಕಡಿಮೆಯಾಗಿಲ್ಲ. ಸಮುದ್ರಗಳು ಇನ್ನೂ ಸಾಮಾನ್ಯಕ್ಕಿಂತ ಹೆಚ್ಚು ಬೆಚ್ಚಗಾಗಿರುವುದರಿಂದ ಇಂತಹ ತೀವ್ರ ಬಿಸಿಗಾಳಿಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ. ಅಲ್ಲದೆ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ನಡೆದ ಯುದ್ಧದಲ್ಲಿ ಬಳಸಲಾದ ಅಪಾಯಕಾರಿ ಬಾಂಬ್ಗಳು, ಉಕ್ರೇನ್ ಮತ್ತು ರಷ್ಯಾ ನಡುವೆ 4 ವರ್ಷಗಳಿಂದ ನಡೆಯುತ್ತಿರುವ ಯುದ್ಧವೂ ಕಾರಣ ಎಂದು ವಿಜ್ಞಾನಿಗಳು ವಿಶ್ಲೇಷಿಸುತ್ತಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯು ಹೀಟ್ ಸ್ಟ್ರೆಸ್ ಅಥವಾ ಉಷ್ಣ ಒತ್ತಡವನ್ನು ಮೌನ ಕೊಲೆಗಾರ ಎಂದೇ ಬಣ್ಣಿಸಲಾಗುತ್ತಿದೆ. ಕಾರಣ ಇದು ಆರಂಭದಲ್ಲಿ ಸಾಮಾನ್ಯ ಆಯಾಸ ಮತ್ತು ಬಿಸಿಲಿನ ತೊಂದರೆಯಂತೆ ಕಂಡರೂ ಸಮಯಕ್ಕೆ ಚಿಕಿತ್ಸೆ ಸಿಗದಿದ್ದರೆ ಜೀವಕ್ಕೆ ಅಪಾಯ ಆಗಬಹುದು ಎಂದು ಹೇಳುತ್ತಿದೆ. ಅತಿಯಾದ ಬಿಸಿಲಿನಲ್ಲಿ ದೇಹವು ತನ್ನ ಸಾಮಾನ್ಯ ಉಷ್ಣಾಂಶವನ್ನು ಕಾಪಾಡಿಕೊಳ್ಳಲು ಬೆವರುತ್ತದೆ. ಇದರಿಂದ ದೇಹದಲ್ಲಿ ನೀರು ಮತ್ತು ಅಗತ್ಯ ಲವಣಾಂಶ ಕಡಿಮೆಯಾಗುತ್ತದೆ. ನೀರಿನ ಕೊರತೆ ಹೆಚ್ಚಾದಂತೆ ದೇಹಕ್ಕೆ ತಂಪಾಗುವ ಸಾಮರ್ಥ್ಯವೂ ಕುಗ್ಗುತ್ತದೆ. ಪರಿಣಾಮವಾಗಿ ದೇಹದ ಉಷ್ಣಾಂಶದಲ್ಲಿ ಭಾರೀ ಪ್ರಮಾಣದಲ್ಲಿ ಏರುಪೇರಾಗಬಹುದು. ಇದರ ಪರಿಣಾಮವಾಗಿ ನಿರ್ಜಲೀಕರಣ ಉಂಟಾಗಬಹುದು. ತಲೆಸುತ್ತು, ತೀವ್ರ ಆಯಾಸ ಮತ್ತು ಗೊಂದಲ ಕಾಣಿಸಿಕೊಳ್ಳಬಹುದು. ಹೃದಯ ಮತ್ತು ಮೂತ್ರಪಿಂಡಗಳ ಮೇಲೆ ಹೆಚ್ಚುವರಿ ಒತ್ತಡ ಬೀಳಬಹುದು. ಯುರೋಪಿನ ಹಲವು ದೇಶಗಳಲ್ಲಿ ತಾಪಮಾನವು ಅತ್ಯಧಿಕವಾಗಿ ಏರುತ್ತಿದ್ದು, ಹಲವೆಡೆ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟಿದೆ. ಫ್ರಾನ್ಸ್ ಒಂದರಲ್ಲಿ ಈ ಭೀಕರ ಬಿಸಿಗಾಳಿಗೆ 1000ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ಹವಾಮಾನ ವೈಪರೀತ್ಯವು ಈಗ ಯುರೋಪ್ನಲ್ಲಿ ಏರ್ ಕಂಡೀಷನರ್ ಬಳಕೆಯ ಕುರಿತು ದೊಡ್ಡ ರಾಜಕೀಯ ಚರ್ಚೆಯನ್ನೇ ಹುಟ್ಟುಹಾಕಿದ್ದಾರೆ ಎಂದರೆ ನೀವು ನಂಬಲೇಬೇಕು. ಹೌದು, ಬೀಸುತ್ತಿರುವ ಬಿಸಿಗಾಳಿಯು ಸುಮಾರು 15 ಕೋಟಿಗೂ ಹೆಚ್ಚು ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತಿದೆ. ಇದರಿಂದಾಗಿ ವಿದ್ಯುತ್ ಉತ್ಪಾದನೆ ಕುಂಠಿತಗೊಂಡಿದೆ. ಸಾರಿಗೆ ಸೇರಿದಂತೆ ಹಲವು ಮೂಲ ಸೌಕರ್ಯಗಳು ಹಾನಿಗೊಳಗಾಗಿವೆ. ವರ್ಲ್ಡ್ ವೆದರ್ ಅಟ್ರಿಬ್ಯೂಷನ್ ಸಂಸ್ಥೆ ಪ್ರಕಾರ ಮಾನವನ ಹಸ್ತಕ್ಷೇಪದಿಂದಾಗಿ ಉಂಟಾಗಿರುವ ಹವಾಮಾನ ವೈಪರೀತ್ಯವೇ ಈ ಪರಿಸ್ಥಿತಿಗೆ ಕಾರಣ ಎಂದು ಹೇಳಿದೆ. 2 ದಶಕಗಳ ಹಿಂದೆ ಹೋಲಿಸಿದರೆ ರಾತ್ರಿಯ ತಾಪಮಾನವು ಗಣನೀಯವಾಗಿ ಹೆಚ್ಚಲು ಹವಾಮಾನ ಬದಲಾವಣೆಯ ಕಾರಣ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ನಿರ್ದಿಷ್ಟ ಜಾಗದಲ್ಲಿ ಹೀಟ್ ಡೂಮ್ಗಳು ನಿರ್ಮಾಣವಾಗುತ್ತಿವೆ. ಇದರಿಂದ ಮೋಡ ಸೃಷ್ಟಿಯಾಗದೆ ಮಳೆಯೂ ಬಾರದೆ ಜನರು ಬಿಸಿಲಿನ ಹೊಡೆತಕ್ಕೆ ತತ್ತರಿಸುವಂತಾಗಿದೆ. ತಾಪಮಾನ ಹೆಚ್ಚಾದಂತೆ ಯುರೋಪಿನ ರಾಜಕೀಯ ವಲಯದಲ್ಲಿ ಕೂಡ ಜಟಾಪಟಿ ಕಾರಣವಾಗಿದೆ. ಬಲಪಂಥೀಯರು ಮತ್ತು ಎಸಿ ಪರ ವಾದಗಳು ಹೆಚ್ಚಾಗುತ್ತಿವೆ. ಫ್ರಾನ್ಸ್ನ ಬಲಪಂಥೀಯ ನ್ಯಾಷನಲ್ ರ್ಯಾಲಿ ಪಕ್ಷವು ಸಾರ್ವಜನಿಕರ ಜೀವ ರಕ್ಷಣೆಗಾಗಿ ಎಲ್ಲ ಶಾಲೆ ಮತ್ತು ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ಎಸಿ ಅಳವಡಿಸುವ ಬಗ್ಗೆ ಪ್ರಸ್ತಾಪ ಮಾಡಿದೆ. ಸಾಮಾನ್ಯವಾಗಿ ಜನರು ತಮ್ಮ ಮನೆಗಳಿಗೆ ಎಸಿ ಖರೀದಿಸಲು ಸುಮಾರು 2,000 ಕೋಟಿ ಬಡ್ಡಿರಹಿತ ಸಾಲ ನೀಡಬೇಕು ಎಂದು ವಾದಿಸಿದೆ. ಬ್ರಿಟನ್ನ ಕನ್ಸರ್ವೇಟಿವ್ ಪಕ್ಷವೂ ಸಹ ಹೆಚ್ಚುತ್ತಿರುವ ವಿದ್ಯುತ್ ಬೇಡಿಕೆಯನ್ನು ಸರಿದೂಗಿಸಲು ಇಂಧನ ಉತ್ಪಾದನೆಯನ್ನು ಹೆಚ್ಚಿಸಬೇಕೆಂದು ಹೇಳುತ್ತಿದೆ. ವ್ಯಾಪಕವಾಗಿ ಎಸಿ ಬಳಸುವುದು ಪರಿಸರಕ್ಕೆ ದೀರ್ಘಕಾಲದ ಮಾರಕ. ಇದು ವಿದ್ಯುತ್ ಬಳಕೆಯನ್ನು ವಿಪರೀತವಾಗಿ ಹೆಚ್ಚಿಸಿ ಜಾಗತಿಕ ತಾಪಮಾನವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತದೆ. ತಂಪುಕಾರಕ ಸಾಧನಗಳಿಗಿಂತ ಹೆಚ್ಚು ಗಿಡಗಳನ್ನು ನೆಡುವುದು, ನಗರಗಳಲ್ಲಿ ಹಸಿರು ವಲಯ ನಿರ್ಮಾಣ ಮಾಡುವುದಕ್ಕೆ ಒತ್ತು ಕೊಡಬೇಕು ಎಂದು ಇವರ ವಾದವಾಗಿದೆ. ಯುರೋಪ್ನಲ್ಲಿ ಕೇವಲ 20% ಮನೆಗಳಲ್ಲಿ ಮಾತ್ರ ಎಸಿವೆ ಎಂದರೆ ನೀವು ನಂಬುತ್ತೀರಾ? ಹೌದು, ಅಮೆರಿಕ ಮತ್ತು ಏಷ್ಯಾ ದೇಶಗಳಿಗೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ. ಇಟಲಿ, ಸ್ಪೇನ್ನಂತಹ ದಕ್ಷಿಣ ಯುರೋಪ್ ದೇಶಗಳಲ್ಲಿ ಎಸಿ ಬಳಕೆ ಸ್ವಲ್ಪ ಹೆಚ್ಚಿದ್ದರೂ ಉತ್ತರ ಯುರೋಪ್ನಲ್ಲಿ ತೀರಾ ಅಪರೂಪ. ಈ ಎಲ್ಲ ಕಾರಣಗಳಿಗೆ ಯುರೋಪ್ ದೇಶಗಳು ಬಿಸಿಲಿನ ಹೊಡೆತಕ್ಕೆ ತತ್ತರಿಸುತ್ತಿವೆ. ಆದರೆ ಭಾರತಕ್ಕೆ ಹೋಲಿಸಿದರೆ ಬಿಸಿಲಿನ ಪ್ರಮಾಣ ಕಡಿಮೆ ಎಂದೇ ಹೇಳಬಹುದು. ಇತ್ತೀಚೆಗೆ ದೆಹಲಿ, ಹರಿಯಾಣ ಮತ್ತು ಉತ್ತರ ಪ್ರದೇಶಗಳಲ್ಲಿ 45 ಡಿಗ್ರಿವರೆಗೆ ಉಷ್ಣಾಂಶ ದಾಖಲಾಗಿತ್ತು. ಆದರೆ ಭಾರತದಲ್ಲಿ ಎಸಿ ಬಹುತೇಕ ಶ್ರೀಮಂತರು ಮತ್ತು ಕೆಲ ಮಧ್ಯಮ ವರ್ಗಗಳ ಮನೆಗಳಲ್ಲಿ ಮಾತ್ರ ನೋಡಬಹುದಾಗಿದೆ. ಭಾರತದಲ್ಲಿ ಬಿಸಿಲಿಗೆ ಸಾಯುತ್ತಿರುವವರ ಸಂಖ್ಯೆ ಕೂಡ ದೊಡ್ಡ ಪ್ರಮಾಣದಲ್ಲಿಯೇ ಇದೆ. ಇದೇ ರೀತಿ ಬಿಸಿಲು ಹೆಚ್ಚಾದರೆ ಮುಂದೆಯೂ ಇದೇ ರೀತಿ ಸಮಸ್ಯೆಗಳು ಕಾಡಬಹುದು ಎಂದು ಹೇಳಲಾಗುತ್ತಿದೆ. ಸರ್ಕಾರಗಳು ಈ ಬಗ್ಗೆ ಮುಂದಾಲೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.